ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮನ ಕಲ್ಪನಾ ಮೂರ್ತಿ ಇವಳು, ಕಲ್ಪನಾ ಕಾವ್ಯಕ್ಕೆ ಸ್ಫೂರ್ತಿ ಇವಳು. ಎಂಥ ಒಳ್ಳೆ ಸಾಲುಗಳಲ್ಲ. ಸಂಕೇತ್ ಸ್ಟುಡಿಯೋ ಕ್ಯಾಬಿನಲ್ಲಿ ಕೂತ್ಕೊಂಡು ಹಂಸಲೇಖ ಅವರು 2 ಅವರ್ಲಿ 2 ಅದ್ಭುತ ಹಾಡುಗಳನ್ನ ಬರೆದರು. ಡೈರೆಕ್ಟ್ರೇ ಆಶ್ಚರ್ಯ ಆಗ್ಬಿಟ್ರು. ಜೋ ಸೈಮನ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ಶಿವರಾಜ್. ಶಶಿಕುಮಾರ್ ಅವರು ಹಾಗೂ ಭವ್ಯ ಅವರು ಆ್ಯಕ್ಟ್ ಮಾಡಿದರು. 1991ನಲ್ಲಿ ಬರುತ್ತೆ. ಆ ಸಂಕೇತ್ ಸ್ಟುಡಿಯೋದಲ್ಲಿ ಜೋ ಸೈಮನ್ ಅವರು ಸ್ಕ್ರಿಪ್ಟೆಲ್ಲ ಅವ್ರಿಗೆ ಹೇಳಿ ಈ ಥರ ಎಲ್ಲ ಒಂದು ಡಿಸ್ಕಷನ್ ಆದಮೇಲೆ ಆ ಕ್ಯಾಬಿನಲ್ಲೇ ಕೂತ್ಕೊಂಡು ಹಂಸಲೇಖ ಅವರು ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಕ್ಯಾಬಿನಲ್ಲೇ ಕೂತ್ಕೊಂಡು 2 ಅವರ್ಲಿ 2 ಅದ್ಭುತ ಸಾಂಗು. ಜೋ ಸೈಮನ್ ಅವರೇ ಶಾಕು. ಅಂದರೆ ಹಂಸಲೇಖ ಅವ್ರಿಗೂ ಜೋ ಸೈಮನ್ ಅವ್ರಿಗೂ ಒಂದು ಅವಿನಾಭಾವ ಸಂಬಂಧ, ಒಂದು ಒಳ್ಳೆ ಬಾಂಧವ್ಯ ಇದೆ. ಜೋ ಸೈಮನ್ ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಲಾಸ್ಟ್ ಇಯರು. ನೆನೆಸ್ಕೋಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದವರು. ನಾನು ಲಾಸ್ಟ್ ಟೈಮು ಚಿರಂಜೀವಿ ರಾಜೇಗೌಡ ಅದು ಹಾಡು ಬಗ್ಗೆ ಹೇಳಿದಾಗ ನೆನೆಸ್ಕೊಂಡಿದ್ದೀವಿ ನಾವು. ಅದೇ ಜೋ ಸೈಮನ್ ಡೈರೆಕ್ಟ್ ಮಾಡಿದಂಥ ಸಿನಿಮಾ ಶಿವರಾಜ್. ಬ್ಯೂಟಿಫುಲ್ ಹಾಡುಗಳು, ಒಂದು 5 ಹಾಡುಗಳಿದೆ. 4 ಹಾಡುಗಳಂತೂ ಸೂಪರ್. ನೋಡಿ, 2 ಗಂಟೆಲಿ ಎಷ್ಟು ಬರೆಯೋಕ್ಕೆ ಸಾಧ್ಯ, ಎಂಥ ವರ್ಣನೆ ಮಾಡೋಕ್ಕೆ ಸಾಧ್ಯ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಮೊದಲ ಹಾಡು ಅವ್ರು ಬರೆಯೋದೇ ಒಂದು ಹೆಣ್ಣಿನ ವರ್ಣನೆ ಬಗ್ಗೆ. ಅಲ್ಲಿ ಹೇಳ್ತಾರೆ ಜೋ ಸೈಮನ್ ಅವರು, ನೀವು ಹೇಗೆ ಬೇಕಾದರೂ ವರ್ಣಿಸಿ, ಕತೆ ಹೀಗಿದೆ, ಸಿಚುವೇಶನ್ ಹೀಗಿದೆ, ವರ್ಣನೆ ನಿಮಗೆ ಬಿಟ್ಟಿದ್ದು, ನೀವು ಅದರಲ್ಲಿ ಮಾಸ್ಟ್ರು, ಬರೀರಿ ಅಂತಾರೆ. ಹಾಗಾಗಲೇ ಹಂಸಲೇಖ ಅವರು ತುಂಬ ಹೆಸರು ಮಾಡಿರ್ತಾರೆ. 91 ಅಲ್ವಾ. ಬ್ರಹ್ಮಾನಂದ, ಆತ್ಮಾನಂದ, ನಿತ್ಯಾನಂದ ಅಂತ ಸ್ಟಾರ್ಟಿಂಗ್ ಬರುತ್ತೆ. ಅದು 1991 ಸುಂದರಿ ಅಂತೆಲ್ಲ ಒಂದು ಕೋರಸ್ಸು. ಆ್ಯಕ್ಚುಲಿ 1991 ಬರೋದಲ್ವಾ, ಆ ವರ್ಷದ ಸುಂದರಿ ಅಂತ ಹೇಳೋದನ್ನ ಸುಮ್ಮನೆ ಒಂದು ಲಿರಿಕ್ಸ್ ಬರೋದು, ಹಂಗೆ ಕೋರಸ್ ಹಾಡಿದ್ದು. ಪಲ್ಲವಿ ಚರಣ ಬ್ಯೂಟಿಫುಲ್. ಸಂಜೆಯ ಸೂರ್ಯನ ಕೆನ್ನೆಯವಳು, ಕಾಮನ ಬಿಲ್ಲಿನ ಭಂಗಿಯವಳು, ಕಮಲಿನಿ ಪತ್ರದ ಕಣ್ಣಿನವಳು, ಮನ್ಮಥನ ಅಂಬಿನ ನೋಟದವಳು. ಇದಿಷ್ಟು ಪಲ್ಲವಿ ಆದರೆ ಚರಣದಲ್ಲಂತೂ ಇನ್ನೂ ಸೂಪರ್. ಇವಳೀಗ ನಡೆದರೆ ಭರತನ ಶಾಸ್ತ್ರದ ನಾಟ್ಯದ ವರ್ಣನೆಯ ಸತ್ಯಗೋಚರ, ಅಂಗಾಂಗ ಕುಣಿದರೆ ಜಕಣನ ಶಿಲ್ಪದ ಭಾವದ ಕಲ್ಪನೆಯ ಗೀವಗೋಚರ. ಗೀವ ಅಂದರೆ ಕೊರಳು, ಕಂಠ ಅಂತ ಆಗುತ್ತೆ. ಎಂಥ ವರ್ಣನೆ. ಮಾಲೆ ಮಾಲೆ ಮೋಡದ ಮಾಲೆ, ಗುಂಗುರು ಮುಂಗುರುಳು, ಬೀಸಿ ಬೀಸಿ ಚಾಮರವಾಯಿತು ತಣ್ಣನೆ ತಂಬೆಳರು. ಹೂ ಎಂದು ಭ್ರಮಿಸಿದ ಭ್ರಮರ ಕೂಗಿತು ಮುಖದ ಬಳಿ. ಅಲ್ಲಿ ನೋಡಿ, ಮಾವು ಎಂದು ಕಡಿಯಿತು ಪಾಪ ತಿಳಿಯದೆ ಒಂದು ಗಿಳಿ ಅಂತ ಹೇಳ್ಬೇಕಾದ್ರೆ SPB ಅವರು ನಗ್ತಾರೆ, ಅದು ನಕ್ಬಿಟ್ಟು ಆಡ್ತಾರೆ. ಅದು ಸಖತ್ತಾಗಿದೆ. ಅದೇ ಒಬ್ಬ ಸಿಂಗರ್ ಮಾಡುವಂಥ ಚಾಕಚಕ್ಯತೆ. ಭೂಲೋಕ ಸುಂದರಿ ಆದರೆ ಮರದ ಮರೆಯಲ್ಲಿ ಅವಿತಿರೋ ತುಂಬು ಹಣ್ಣಿದು, ಅಪರೂಪ ರತ್ನವೋ ಚಿನ್ನದ ಕಂಬಿಗೆ ಕಟ್ಟಿಗೆ ಕಾದಿರೋ ಪುಷ್ಪಗಲ್ಲಿದು ಅಂತ. ಎಲ್ಲಿಂದ ಎಲ್ಲಿಗೆ ವರ್ಣನೆ. ತಾರೆಯಿಂದ ತಾರೆಯ ಮೇಲೆ ಹೆಜ್ಜೆಯ ಹಾಕುವಳು, ಪಾದದಲ್ಲಿ ಲಕ್ಷಣವಾಗಿ ಪದ್ಮಿನಿಯಾಗಿ ಹೇಳು. ಏನು ಅರಿಯ ಎನ್ನುವ ಕೆನ್ನೆ ದೃಷ್ಟಿಯ ಚುಕ್ಕಿಯಲ್ಲಿ, 3 ಲೋಕ ಗೆಲ್ಲುವೆನೆಂಬ ನಗುವಿದ ಗುಟ್ಟಿನಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. SPB ಅವರು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದರೆ ವಾವ್, ಎಕ್ಸ್ಟ್ರಾಡಿನರಿ. ಕೊನೆಗೆ ಅದೆಲ್ಲ ಆದಮೇಲೆ ಕೊನೆಗೆ ನಾ ಫಸ್ಟ್ ಆಡ್ದನಲ್ಲ ಆ ಸಾಲು, ಬ್ರಹ್ಮನ ಕಲ್ಪನಾ ಮೂರ್ತಿ ಇವಳು, ಕಲ್ಪನಾ ಕಾವ್ಯಕ್ಕೆ ಸ್ಫೂರ್ತಿ ಇವಳು. ಇಲ್ಲಿ ಮುಗಿಸ್ತಾರೆ. ಒಂದು ಹೆಣ್ಣಿನ ಸೌಂದರ್ಯ ಯಾವ ಥರ ವರ್ಣಿಸಿದ್ದಾರೆ ನೋಡಿ. ಅದಕ್ಕಿಂತ ಇನ್ನು ಯಾವ ಥರ ಇನ್ನು ಎಕ್ಸ್ಪ್ಲೇನ್ ಮಾಡೋದು. ಈ ಸಿನಿಮಾದಲ್ಲಿ SPB ಅವರು, ಮಂಜುಳಾ ಗುರುರಾಜ್ ಅವರು, ಚಿತ್ರಮ್ಮ ಹಾಗೂ ಹಂಸಲೇಖ ಅವರು ಕೂಡ ಹಾಡಿದ್ದಾರೆ. ಹಂಸಲೇಖ ಅವರು ಮಂಜುಳಾ ಗುರುರಾಜ್ ಒಂದು ಹಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಜುಮಾ ಜುಮಾ ಜುಮ್ ಅನ್ನೋ ಒಂದು ತುಂಟ ಸಾಹಿತ್ಯದ ಹಾಡು. ಅದು ಫಾಸ್ಟ್ ಆಗಿದೆ, ಬಿಟ್ಸ್ ಅದರದ್ದು ಸಖತ ಬಂದಿದೆ ಅದು. ಈ ಒಂದು ಸೌಂದರ್ಯದ ಹಾಡು ಆದಮೇಲೆ ಆ ಒಂದು 1 ಅವರ್ ಆದಮೇಲೆ ಮತ್ತೆ 1 ಅವರ್ಲಿ ಇನ್ನೊಂದು ಸೂಪರ್ ಸಾಂಗು, ಚಿಗುರು ಮೀಸೆಯ ಹುಡುಗ ಅಂತ. ಸಖತ್ತಾಗಿದೆ ಹಾಡೋದು. ಚಿಗುರು ಮೀಸೆಯ ಹುಡುಗ ನಿನ್ನ ಮೆಚ್ಚಿಕೊಂಡೆ ನಾನು, ತುಂಟ ನಗುವಿನ ತುಡುಗ ನಿನ್ನ ಹಚ್ಚಿಕೊಂಡೆ ನಾನು ಅಂತ. ಎಂಥ ಅದರಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ ಅಂದರೆ, ಕಾಣೆಯಾಯ್ತಮ್ಮ ಬೀಗ ದೆಸಲಮ್ಮ ಪೋರಿ ನಿನ್ನ ಮನಸ್ಸಿನ ಕೋಣೆಯಲ್ಲಿ. ಹೆಂಗಿದೆ ನೋಡಿ ಅದು, ಬೀಗ ದೆಸಲು ಅಂತ. ಬೀಗದ ಆ ಚಾವಿಗೆ ಮನಸ್ಸಿನ ಕೋಣೆಯಲ್ಲಿ ಅದು ಕಾಣ್ತಾ ಇಲ್ಲ ಅಂತ ಹೇಳೋದು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಮುಂದಕ್ಕೆ ನನ್ನಯ ಹೃದಯ ಕೂಡಿಗಿಟ್ಟೆ ತಿಳಿಯದೆ ಮರವಿನಲ್ಲಿ ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದು. ಅದರಲ್ಲಿ 2ನೇ ಚರಣ ಅಂತೂ ಸೂಪರು. ಆ ಗುಂಬೆಯ ಆ ಕೊಂಬೆಯ ತುದಿ ಅಂಚಲಿ ಕೂಹು ಧ್ವನಿ, ಅದ ನೋಡಲು ಗಿರಿ ಏರಲು ಕುಹು ಎನ್ನುತ್ತಾ ಅಲ್ಲಿದ್ದೇನೆ ಅಂತ. ಏನು ಹೇಳಲಿ ಹೇಗೆ ಹೇಳಲಿ ಜಾರಿ ಹೋಗೋ ಸೂರ್ಯನು ನೀನೆಂದು, ಪ್ರೇಮದ ಮತ್ತಲಿ ಕೂಗಿಕೊಂಡೆ ಮರಗಳ ಮೇಲಿಂದು ಅಂತ. ಎಷ್ಟು ಚೆನ್ನಾಗಿದೆ ಅದು. ಈ ಹಾಡಲ್ಲಿ ನೀವು ಗಮನಿಸಬೇಕಾಗಿದ್ದು, ಮೊದಲ ಪಲ್ಲವಿ ಆದಮೇಲೆ ಬರುವಂಥ ಒಂದು ಆ ಫ್ರೇಸು, ಆ ಮ್ಯೂಸಿಕ್ಕು, ಆಮೇಲೆ ಮೊದಲ ಚರಣ ಆದಮೇಲೆ ಬರುವಂಥ ಫ್ರೇಸ್, ಆ ಮ್ಯೂಸಿಕ್, ಆ ಟ್ಯೂನು. ಇಲ್ಲಿ ಸ್ಯಾಕ್ಸೋಫೋನ್ನ, ವಯಲಿನ್ನ, ಡ್ರಮ್ಸನ್ನ ಎಕ್ಸ್ಟ್ರಾಡಿನರಾಗಿ ಬಳಸಿದ್ದಾರೆ. ಸಖತ್ತಾಗಿ ಬಳಸಿದ್ದಾರೆ ನೋಡಿ. ನೀವು ಆ ಟ್ಯೂನೇ ನಿಮ್ಗೆ ಖುಷಿಯಾಗಿಬಿಡ್ತಾರೆ, ರಿಂಟೋನ್ ಹಾಕೊಂಡ್ಬಿಡ್ತಾರೆ ಕಟ್ ಮಾಡಿ, ಅಷ್ಟು ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ಜೋ ಸೈಮನ್ ಅವರು ರಣಧೀರ ಸಿನಿಮಾದು ಪ್ರೀತಿ ಮಾಡಬಾರದು ಮಾಡಿದ ಜಗಕ್ಕೆ ಹೆದರಬಾರದು, ಈ ಹಾಡು ಥರ ಒಂದು ಹಾಡಬೇಕು ನನಗೆ, ಆ ಥರ ಹಾಡ್ತಾ ಬರಬೇಕು, ಒಂದು ಹಾಡು ಮಾಡಿಕೊಡಿ ಅಂತಾರೆ. ಆಗ ಹಂಸಲೇಖ ಅವರು ಮಾಡೋದು, ಪ್ರೀತಿ ಮಾಡಬಾರದು ಮಾಡಿ ಸೋಲಬಾರದು, ಈ ರೀತಿ ಒಂದು ಹಾಡು ಮಾಡ್ತಾರೆ. ಚೆನ್ನಾಗಿದೆ ಅದು. ಆ್ಯಕ್ಚುಲಿ ಪ್ರೀತಿ ಮಾಡಬಾರದು ರಣಧೀರದು ಸ್ವಲ್ಪ ಅದಕ್ಕೆ ಹೋಲುತ್ತೆ, ಸಾಹಿತ್ಯಗಳು ಬಿಟ್ಟರೆ ಅದು ಟ್ಯೂನೇ ಬೇರೆ, ಇದೇ ಟ್ಯೂನ್ ಬೇರೆ. ಬಟ್ ಆ ಥರ ಬೇಕು ಅಂತ ಹೇಳಿದಾಗ ಆ ಒಂದು ಫೀಲಲ್ಲಿ ಕೊಡುವಂಥ ಹಾಡು, ಸೂಪರ್ ಹಾಡು. ಇದೆಲ್ಲನೂ 2 ಡೇಸಲ್ಲಿ ಆಗೋದು. 2 ಹಾಡು 2 ಗಂಟೆನ ರೆಡಿ. ಮಿಕ್ಕಿದ ಹಾಡು ಇನ್ನೊಂದು ದಿನ. 2 ದಿನದಲ್ಲಿ ಕಂಪೋಸಿಂಗು ಲಿರಿಕ್ಸ್ ರೆಡಿ. ಸಂಕೇತ ರೆಕಾರ್ಡಿಂಗ್ ಮಾಡ್ತಾರೆ. SPB ಅವರು ಬಂದು, ಮಂಜುಳಾ ಗುರುರಾಜ್ ಅವರೆಲ್ಲ ಬಂದು ಹಾಡ್ತಾರಲ್ಲಿ. ತುಂಬ ಒಳ್ಳೆ ಹಾಡು, ಒಳ್ಳೆ ಹಾಡುಗಳಿತ್ತು ಈ ಸಿನಿಮಾದು. ಈಗ ನೀವು ಈ ಶಿವರಾಜ್ ಹಾಡುಗಳನ್ನ ಕೇಳಿ
ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಏನಕ್ಕೆ ಈ ಮಾಹಿತಿ ತಗೊಂಡೆ ಅಂದರೆ, ಇಷ್ಟು ಒಳ್ಳೆ ಹಾಡುಗಳು ತುಂಬ ಜನಗಳಿಗೆ ಕೇಳಿಲ್ಲ, ತುಂಬ ಜನಗಳಿಗೆ ಗೊತ್ತಿಲ್ಲ, ಇದರ ಪರಿಚಯ ಇಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದಾಗ ಕೆಲವು ವೀಕ್ಷಕರು ಇದನ್ನ ನೋಡಿ ಇನ್ನಷ್ಟು ವೀಕ್ಷಕರಿಗೆ ಹೇಳಿದಾಗ ಆ ಹಾಡು ಸ್ವಲ್ಪ ಜನಜನಿತವಾಗುತ್ತೆ, ಇನ್ನೂ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದ್ನಲ್ಲ ವರ್ಣನೆಯ ಹಾಡು ಅಂತ, ಹೆಂಗೆ ವರ್ಣಿಸಿದ್ದಾರೆ ನೋಡಿ ನೀವು. ಅದು ಒಂದೇ ಫ್ಲೋಲಿದೆ, ಎಸ್ ಪಿ ಬಿ ಅವರು ಹಾಡಿದ್ದಾರೆ, ಸಖತ್ತಾಗಿದೆ ಹಾಡೋದು. ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಲಿಕೆ. ಅದೇ ರೀತಿ ಚಿಗುರು ಮೀಸೆಯ ಹುಡುಗ ಅದು ಕೂಡ ಚಿತ್ರಮ್ಮ ಎಸ್ ಪಿ ಬಿ ಅವರು ಎಷ್ಟು ಚೆನ್ನಾಗಿ ಆಡಿದ್ದಾರೆ. ಇದೆಲ್ಲ ಕೇಳಿ ನೀವು 4 ಜನಕ್ಕೆ ತಲುಪಿಸಿ, ಅವ್ರಿಗೂ ಈ ಹಾಡು ಬಗ್ಗೆ ಗೊತ್ತಾಗಲಿ. ಹಾಡಿನ ಅಭಿಮಾನಿಗಳಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ಪ್ರಯತ್ನ. ಈಗ ಶಿವರಾಜ್ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.